ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಜಿತ್ ಪವಾರ್ ಅವರ ಅಂತಿಮ ಕ್ರಿಯೆ ನಿನ್ನೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನೆರವೇರಿತು. ಈಗ ಬಹಳಷ್ಟು ಕೆಲಸಗಳು ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಕಿ ಇದ್ದಾವೆ. ಮೊದಲನೇದಾಗಿ ಬಾರಾಮತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಅಜಿತ್ ಪವಾರ್ ಅವರ ನಿಧನದಿಂದಾಗಿ ಆ ಕಾನ್ಸ್ಟಿಟ್ಯೂಯೆನ್ಸಿ ಖಾಲಿ ಉಳಿದಿದೆ, ತೆರವಾಗಿದೆ. ಅಲ್ಲಿ ಚುನಾವಣೆ ನಡೀಬೇಕಾಗಿದೆ. ಅದಾದ ಮೇಲೆ ಮಹಾರಾಷ್ಟ್ರದ ಆಡಳಿತಾರೂಢವಾದಂಥ ಮಹಾಯುತಿ ಏನಿದೆ ಅದರ ಒಂದು ಗುಂಪು NCP, ಆ NCPಯ ನಾಯಕನ ತೀರ್ಮಾನ ಆಗಬೇಕು. ಅದಾದ ಮೇಲೆ ಅಲ್ಲಿರುವಂಥ ಉಪಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗಿರೋದ್ರಿಂದ NCPಯ ಬಣದಲ್ಲಿರುವಂಥ ಯಾವ ವ್ಯಕ್ತಿಯನ್ನು NCP ಧುರೀಣರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಿ ಹೇಳ್ತಾರೆ ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಈಗಾಗಲೇ ರಾಜಕೀಯವಾಗಿ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಹೋಗಿರುವಂಥ, ಅಂದರೆ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡಿರುವಂಥ ಶರದ್ ಪವಾರ್ ಅವರ ಆಟ ಹೇಗಿರುತ್ತೆ ಈ ಸಂದರ್ಭದಲ್ಲಿ ಅನ್ನುವುದನ್ನು ಗಮನಿಸಬೇಕಾಗತ್ತೆ. ಇದಲ್ಲದೆ ಏಕನಾಥ್ ಶಿಂದೆ ಏಕಮೇವ ಪೈಪೋಟಿಯ ವ್ಯಕ್ತಿಯಾಗಿ ಕೂಡುವುದರಿಂದಾಗಿ ಆತನ ನಡತೆ ಹೇಗಿರುತ್ತೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನೋಡಿ ಎಷ್ಟು ಮಗ್ಗಲುಗಳಿರ್ತವೆ. ಒಬ್ಬ ವ್ಯಕ್ತಿಯ ಸಾವಿನ ನಂತರ ಹೇಗೆ ರಾಜಕೀಯವಾದಂಥ ಗೊಂದಲ ಸೃಷ್ಟಿಯಾಗತ್ತೆ, ಹೇಗೆ ಇಡೀ ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತವಾದಂಥ ನಿದರ್ಶನ ನಿಮಗೆ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. 6 ಬಾರಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್, 6 ಬಾರಿ ಉಪಮುಖ್ಯಮಂತ್ರಿ, ಜೊತೆಗೆ ಫೈನಾನ್ಸ್ ಮಿನಿಸ್ಟ್ರಿ ಈ ಬಾರಿ. ಹೀಗಿರುವಾಗ ಆ ಸ್ಥಾನಕ್ಕೆ ಇನ್ನೊಬ್ಬರನ್ನು ತಂದು ಕೂರಿಸುವುದು ನೇರವಾಗಿ ಈಗಿರುವಂಥ ವ್ಯವಸ್ಥೆಯಲ್ಲಿ ಯಾರ್ದೋ ಹೆಸರನ್ನು ಹೇಳಬಹುದಾದಷ್ಟು ಸುಲಭವಾದಂಥ ವಿಚಾರ ಅಲ್ಲ ಇದು. ನನಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಅಲ್ಲಿ ಬೇಕಾದಷ್ಟು ಪೈಪೋಟಿ ಇದ್ದಾವೆ. ಏಕೆಂತಂದರೆ ಪ್ರಫುಲ್ ಪಟೇಲ್, ಯಾರನ್ನ ಒಂದು ಕಾಲಕ್ಕೆ ಶರದ್ ಪವಾರು ಇದೇ ತನ್ನ ಅಣ್ಣನ ಮಗ ಅಜಿತ್ ಪವಾರ್ನನ್ನು ಬದಿಗೆ ತಳ್ಳಿ ಪ್ರಫುಲ್ ಪಟೇಲ್ ಮತ್ತು ತಮ್ಮ ಮಗಳು ಸುಪ್ರಿಯಾ ಸುಳೆನನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದರು. ಪ್ರಫುಲ್ ಪಟೇಲು ಒಮ್ಮೆ ಏವಿಯೇಷನ್ ಮಿನಿಸ್ಟರ್, ಕೇಂದ್ರ ವಿಮಾನಯಾನ ಸಚಿವನಾಗಿದ್ದಂಥ ವ್ಯಕ್ತಿ. ಈ ದೊಡ್ಡ ದೊಡ್ಡ ಉದ್ಯಮಿದಾರರ ಜೊತೆ ಭಾಳ ದೊಡ್ಡ ಮಟ್ಟದ ಸಂಪರ್ಕ ಇಟ್ಕೊಂಡಿರುವಂಥ ವ್ಯಕ್ತಿ. ಆತ ಕೂಡ ಈಗ ಪಕ್ಷದಲ್ಲಿ ಭಾಳ ಮುಖ್ಯವಾದಂಥ ವ್ಯಕ್ತಿ ಆಗ್ತಾರೆ. ಇನ್ನು ಸುನಿಲ್ ತಟ್ಕರೆ ತೊಗೊಂಡ್ರೆ, ಸುನಿಲ್ ತಟ್ಕರೆಯ ಒಂದೇ ಸಮಸ್ಯೆ ಏನಪ್ಪ ಅಂದರೆ ಅವ್ರು ರಾಯಗಢಕ್ಕೆ ಮಾತ್ರ ಸೀಮಿತ ಆಗಿರುವ ವ್ಯಕ್ತಿ. ಅದನ್ನು ಮೀರಿ ರಾಜ್ಯ ನಾಯಕನಾಗಿ ಅವರು ಹೊರಹೊಮ್ಮಲಿಕ್ಕೆ ಆಗಲೇ ಇಲ್ಲ. ಅವ್ರು ಬಿಟ್ಟರೆ ಧನಂಜಯ್ ಮುಂಡೆ ಇದ್ದಾರೆ. ಇವರೆಲ್ಲರನ್ನೂ ಪಕ್ಷದಿಂದ ಹೊರಗೆ ತೆಗೆದ್ರೆ, ಕುಟುಂಬದಿಂದ ನೋಡಿದರೆ ಅಲ್ಲಿ 3 ಜನ ಕಾಣಿಸ್ತಾರೆ. ಮೊದಲು ಸುನೇತ್ರಾ ಪವಾರ್ ಕಾಣಿಸ್ತಾರೆ. ಯಾರು? ನಮ್ಮ ಅಜಿತ್ ಪವಾರ್ ಅವರ ಪತ್ನಿ. ಇವರು ಚುನಾವಣೆಯಲ್ಲಿ ಸೋತಿದ್ರು. ಬಾರಾಮತಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ವತಃ ಸುಪ್ರಿಯಾ ಸುಳೆ ಎದುರುಗಡೆ ಸೋಲನ್ನು ಕಂಡಂಥ ವ್ಯಕ್ತಿ. ಆದರೆ ಈಗ ಅಜಿತ್ ಪವಾರ್ ಅವರ ಅನುಪಸ್ಥಿತಿಯಲ್ಲಿ ಈಕೆಗೆ ಈಗ ಅಗ್ರಸ್ಥಾನ. ಇವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. ಈಗ ನೋಡಿ ಹೇಗೆ ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ಅಜಿತ್ ಪವಾರ್ ಮುಂದೆ ನನ್ನ ನಂತರ ನನ್ನ ಪತ್ನಿ ಬರಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ಪತ್ನಿಯನ್ನು ಸಕ್ರಿಯ ಚುನಾವಣಾ ರಾಜಕಾರಣಕ್ಕೆ ತಂದರು ಎನ್ನುವಂಥ ಅನಿಸುವ ಹಾಗೆ ಈಗ ಸುನೇತ್ರಾ ಪವಾರ್ಗೆ ಇನ್ನಿಲ್ಲದ ಹಾಗೆ ಅಗ್ರಸ್ಥಾನ ದೊರಕಿದೆ. ಆಕೆ ನಿರ್ಧಾರ ಮಾಡುವಂಥ ನಿರ್ಣಾಯಕ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ನೋಡಿದರೆ ಆಕೆ ರಾಜ್ಯಸಭಾ ಸದಸ್ಯೆ. ಅಜಿತ್ ಪವಾರ್ ಅನುಪಸ್ಥಿತಿಯಲ್ಲಿ ಆಕೆ ಇದು ಎಲ್ಲವನ್ನು ನಿರ್ಧಾರ ಮಾಡಬೇಕಂತ ಸ್ಥಿತಿಯಲ್ಲಿದ್ದಾರೆ. ಶರದ್ ಪವಾರ್ ಈಗ ಮನೆಯ ಹಿರಿಯನಾಗಿರುವುದರಿಂದ ಆತ ಯಾವ ಅಜಿತ್ ಪವಾರ್ ರಾಜ್ಯ ರಾಜಕಾರಣಕ್ಕೆ ಇರಲಿ, ರಾಷ್ಟ್ರ ರಾಜಕಾರಣಕ್ಕೆ ತನ್ನ ಮಗಳಾದ ಸುಪ್ರಿಯಾ ಸುಳೆ ಇರಲಿ ಅಂತ ನಿರೀಕ್ಷೆ ಮಾಡ್ತಾಯಿದ್ರು. ಈಗ ಇಂಥ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದ ಹಾಗೆ ತಮ್ಮ ಆಲೋಚನೆಯನ್ನು ಬದಲು ಮಾಡಿ ಎರಡೂ ಪಕ್ಷವನ್ನು ವಿಲೀನಗೊಳಿಸಿ ಸುಪ್ರಿಯಾ ಸುಳೆಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಏನಾದರೂ ಕೂತ್ಕೋತಾರ? ಸಾಧ್ಯತೆಗಳಿದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯ ಅನ್ನೋದು ಸರ್ವ ಸಾಧ್ಯತೆಗಳ ಆಗರ. ಅದು ಸುಪ್ರಿಯಾ ಸುಳೆ ಕೇಂದ್ರದಲ್ಲಿ ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಶರದ್ ಪವಾರ್. ಶರದ್ ಪವಾರ್ ಯಾವ ಮಟ್ಟಿಗೆ ಡೀಲ್ ಮಾಡೋ ಮನುಷ್ಯ ಅಂದರೆ, ಭಾರತೀಯ ಜನತಾ ಪಾರ್ಟಿಯ ಬೆನ್ನಿಗೆ ಚೂರಿ ಹಾಕಿ ಮಹಾವಿಕಾಸ್ ಅಗಾಡಿ ಮಾಡಿ ಯಾವ ಸೋನಿಯಾ ಗಾಂಧಿ ವಿದೇಶಿ ಮಹಿಳೆ ಅನ್ನುವಂಥ ಕಾರಣಕ್ಕೋಸ್ಕರ 1999ರಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ರು, ಅದೇ ಕಾಂಗ್ರೆಸ್ಸಿನ ಸಹಯೋಗದೊಂದಿಗೆ ಉದ್ಧವ್ ಠಾಕ್ರೆನ ಮುಖ್ಯಮಂತ್ರಿ ಮಾಡಿ ತನ್ನ ಪಕ್ಷವನ್ನು ಸೇರಿಸಿಕೊಂಡು ಅಧಿಕಾರ ಹಿಡಿದ್ಬಿಟ್ರು 2020ರಲ್ಲಿ. ನಿಮ್ಗೆ ಗೊತ್ತಿದೆ, ಕಳೆದ ಬಾರಿ 2019 ಕೊನೆಯಲ್ಲಿ ನಡೆದ ವಿದ್ಯಮಾನ.
ಅಂಥ ಶರದ್ ಪವಾರ್ ಮುಂದೆ ಮಹಾವಿಕಾಸ್ ಅಘಾಡಿ ಆಗಿ ಲೋಕಸಭೆಯಲ್ಲಿ ಚುನಾವಣೆ ಆಗಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ 3ನೇ ಬಾರಿ ಪ್ರಧಾನಮಂತ್ರಿ ಆದ ಕೂಡಲೇ ತಕ್ಷಣ ಒಂದು ರೈತರ ಕಮಿಟಿಯನ್ನು ಕರ್ಕೊಂಡು ರೈತರ ಒಂದು ತಂಡವನ್ನು ತಗೊಂಡು ನರೇಂದ್ರ ಮೋದಿಯನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಯಾವ ಭಾರತೀಯ ಜನತಾ ಪಾರ್ಟಿಯ ಬೆನ್ನಿಗೆ ಚೂರಿ ಹಾಕಿದ್ನೋ ಅದೇ ಮನುಷ್ಯ ಅದೇ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋ ಹೋಗ್ತಾರೆ. ಕೇಳಿದರೆ ನಾನು ರೈತರು ಕರ್ಕೊಂಡು ಹೋಗಿದ್ದೆ, ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಿಕ್ಕೆ ಹೋಗಿದ್ದೆ ಅಂತ ಸುಳ್ಳುಗಳನ್ನು ಹೇಳ್ತಾರೆ. ಆವಾಗಲೂ ಕೂಡ ಸುಪ್ರಿಯಾ ಸುಳೆಗೆ ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅನ್ನೋದು ಏಕಮೇವ ಅಜೆಂಡಾ ಆಗಿತ್ತು. ಧೃತರಾಷ್ಟ್ರದಲ್ಲಿ ಧೃತರಾಷ್ಟ್ರ ಆಯಿತು. ಈಗ ತನ್ನ ಅಣ್ಣನ ಮಗನ ಸಾವಿನ ನಂತರ ಈ ಅವಕಾಶವನ್ನು ಈತ ಬಳಸಿಕೊಳ್ಳದೇ ಇರಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಆತ ಹೇಗಾದರೂ ಮಾಡಿ ನಮ್ಮ ಎರಡೂ ಕುಟುಂಬಗಳು ಒಂದಾಗಬೇಕೀಗ. ಸುಪ್ರಿಯಾ ಸುಳೆಯನ್ನು ಉಪಮುಖ್ಯಮಂತ್ರಿ ಮಾಡೋಣ, ಸುನೇತ್ರಾಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡೋಣ ಅಂತ ಹೊಸ ಹೊಸ ಐಡಿಯಾಗಳನ್ನು ಕೊಡಬಲ್ಲ ವ್ಯಕ್ತಿ. ಅಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬರಲಿಕ್ಕೆ ತಕ್ಷಣದಲ್ಲಿ ತಯಾರಿರೋ ವ್ಯಕ್ತಿ ಯಾರು? ಇವರ ಮಗನಾದಂಥ ಪಾರ್ಥ್ ಪವಾರ್. ಈತ ಈಗಾಗಲೇ ಮಾವಳ್ ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿ. ಹೀಗಾಗಿ ಆತ ತಕ್ಷಣದಲ್ಲಿ ಆತನ ಉಪಮುಖ್ಯಮಂತ್ರಿ ಮಾಡುವಷ್ಟು ಪರಿಣತಿಯಾಗಲಿ, ಅನುಭವ ಆಗಲಿ, ರಾಜಕೀಯ ಹಿನ್ನೆಲೆ ಆಗಲಿ ಆತನಿಗಿಲ್ಲ. ಅಜಿತ್ ಪವಾರ್ನ ಮಗ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಅಸ್ತಿತ್ವ ಇಲ್ಲ. ಇನ್ನು ಜೈ ಪವಾರ್ ಏನಿದ್ದಾರೆ, ಡಿಸೆಂಬರಲ್ಲಿ ಮದುವೆ ಆಗಿರುವಂಥ ವ್ಯಕ್ತಿ 2025ರಲ್ಲಿ, ಆತ ವ್ಯವಹಾರವನ್ನು ನೋಡ್ಕೋತಾ ಇರೋದು, ಆತ ಬರೋ ಪ್ರಶ್ನೆ ಇಲ್ಲ. ಈಗ ಮುಖ್ಯವಾಗಿ ವಿಚಾರ ಆಗಬೇಕಾಗಿರೋದೇನು ಅಂದರೆ, ಮಹಾರಾಷ್ಟ್ರದ ರಾಜಕಾರಣದಲ್ಲಿ 3ನೆಯ ಶಕ್ತಿಯಾಗಿ ಯಾರು ಹೊರಹೊಮ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಮುಂದೆ ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ, ನಾನು ಏಕದಮ್ ಜಿಗರಿ ದೋಸ್ತ್ ಆಗಿದ್ದಂಥ ವ್ಯಕ್ತಿ ಹೊರಟು ಹೋದರು, ನನಗೆ ಭಾಳ ಬೇಸರ ಆಗಿದೆ ಅನ್ನುವಂಥ ಮಾತನ್ನು ದೇವೇಂದ್ರ ಫಡ್ನವೀಸ್ ಅವರು ಹೇಳಿದರು. ದೇವೇಂದ್ರ ಫಡ್ನವೀಸ್ಗೆ ಏಕನಾಥ್ ಶಿಂದೆಯನ್ನು ಮಣಿಸಲಿಕ್ಕೆ ಈ ಅಜಿತ್ ಪವಾರ್ ಬೇಕೇ ಬೇಕಾಗಿತ್ತು. ಏಕನಾಥ್ ಶಿಂದೆಯ ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಈ ಮನುಷ್ಯ ತನ್ನನ್ನು ತಾನು ಠಾಣೆಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಳೋದಿಲ್ಲ. ಆಮೇಲೆ ತಾನು ಠಾಣೆ ಒಬ್ಬ ನಾಯಕನಾಗಿದ್ದೆ, ನನಗೆ ರಾಜ್ಯವ್ಯಾಪಿ ನಾಯಕತ್ವವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ, ನರೇಂದ್ರ ಮೋದಿ ಅಮಿತ್ ಶಾಗೆ ನಾನು ನಿಯತ್ತಿನಿಂದ ಇರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರೋ ಮನುಷ್ಯ ಅಲ್ಲ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ತನ್ನನ್ನು ತಾನು ವಿಸ್ತರಿಸಿಕೊಳ್ಳಬಲ್ಲ, ಬಂಡಾಯವನ್ನು ಹೂಡಬಲ್ಲ, ತನಗೆ ಇಷ್ಟ ಬಂದ ಹಾಗೆ ನಡೆಯಬೇಕು ಅಂತ ಹಠ ಮಾಡಬಲ್ಲಂಥ ವ್ಯಕ್ತಿತ್ವ ಆತನದು. ಈಗ ಅಜಿತ್ ಪವಾರ್ ಹೋದ ಸಂದರ್ಭದಲ್ಲಿ ಅದನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಆತ ಮಾಡಬಹುದು, ಆದರೆ ಸಾಧ್ಯವಿಲ್ಲ. ಏಕೆಂದರೆ 145 ಅನ್ನುವಂಥ ಮ್ಯಾಜಿಕ್ ನಂಬರ್ ಇದೆ, ಅದರಲ್ಲಿ 132 ಜನ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ MLAಗಳಿದ್ದಾರೆ. ಬೇಕಾಗಿರೋದು 13. ಅದು ಭಾರತೀಯ ಜನತಾ ಪಾರ್ಟಿಗಾಗಲಿ ಅಮಿತ್ ಶಾಗಾಗಲಿ ದೊಡ್ಡ ವಿಷಯ ಅಲ್ವೇ ಅಲ್ಲ, ದೇವೇಂದ್ರ ಫಡ್ನವೀಸ್ಗಾಗಲಿ ದೊಡ್ಡ ವಿಷಯ ಅಲ್ವೇ ಅಲ್ಲ. ಹೀಗಾಗಿ ಸರ್ಕಾರ ಅಸ್ಥಿರಗೊಳ್ಳುವ ಪ್ರಶ್ನೆಯೇ ಬರೋದಿಲ್ಲ, ಅಲ್ಪಮತಕ್ಕೆ ಹೋಗುವ ಪ್ರಶ್ನೆಯೇ ಬರೋದಿಲ್ಲ. ಪ್ರಶ್ನೆ ಇರೋದೇನು, ಈಗ ಮಹಾರಾಷ್ಟ್ರದಲ್ಲಿ 3ನೆಯ ಶಕ್ತಿ ಒಂದು ಇರಬೇಕಾ? ಶರದ್ ಪವಾರ್ ಮಾಡಿರುವಂಥ ಬೆನ್ನಿಗೆ ಚೂರಿ ಹಾಕುವ ದ್ರೋಹಿ ಕೆಲಸಕ್ಕೆ ಅವ್ರು ಕೊಟ್ಟಂಥ ಶಿಕ್ಷೆ ಏನಿದೆ ಅದನ್ನು ಪ್ರಾಯಶ್ಚಿತ್ತ ಮಾಡಿ ಬಿಟ್ಟು ಅವರಿಬ್ಬರು ವಿಲೀನ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ? ಇದನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆಲೋಚನೆ ಮಾಡ್ತಾರೆ. ಈಗ ನೋಡಲಿಕ್ಕೆ ಇದು ಅಜಿತ್ ಪವಾರ್, ಶರದ್ ಪವಾರ್ ಅವರ ಕುಟುಂಬಕ್ಕೆ ಮತ್ತು NCPಗೆ ಅಂದರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಅಜಿತ್ ಪವಾರ್ ಬಣ ಏನಿದೆ ಅವರಿಗೆ ಸಂಬಂಧಪಟ್ಟ ವಿಷಯ ಅಂತ ಕಾಣಿಸಿದ್ರು ಕೂಡ, ಅವರೇ ತೀರ್ಮಾನ ಮಾಡಬೇಕು ಇದನ್ನು ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ, ಇದರ ನಿಜವಾದಂಥ ನಿರ್ಧಾರ ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಇರೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ. ಏಕೆಂದರೆ ಇದು ಈ ಕ್ಷಣದ ಪರಿಹಾರ ಅಲ್ಲ, ಇದು ತಾತ್ಕಾಲಿಕ ಪರಿಹಾರ ಅಲ್ಲ, ಇದು ಶಾಶ್ವತವಾಗಿ ಮಹಾರಾಷ್ಟ್ರ ರಾಜಕಾರಣಕ್ಕೆ ಹೊಸ ದಿಕ್ಕು ದೆಸೆಯನ್ನು ತೋರಿಸಬೇಕಾದಂಥ ವಿದ್ಯಮಾನ ಆಗಬೇಕಾದ ಅಗತ್ಯತೆ ಇದೆ. ಈಗ ಬಾರಾಮತಿಯಲ್ಲಿ ಯಾರು ಚುನಾವಣೆಯಲ್ಲಿ ನಿಂತು MLA ಆಗ್ತಾರೆ ಅನ್ನೋದು ಪ್ರಶ್ನೆನೇ ಅಲ್ಲ. ಪಾರ್ಥ್ ನಿಲ್ಲಿ, ಜೈ ನಿಲ್ಲಿ, ಬೇರೆ ಇನ್ಯಾರೋ ಬಂದು ಸುಪ್ರಿಯಾ ಸುಳೆನೇ ಇನ್ನೊಂದು ಸಲ ಅಲ್ಲಿ ಲೋಕಸಭಾ ಕ್ಷೇತ್ರ ಬಿಟ್ಟು ಬಂದು ಇಲ್ಲಿ ನಿಲ್ಲಿ, ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಇವರ ಬಣದಿಂದ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಮೇಲೆ ಅಥವಾ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ BJPಯ ಮೇಲೆ ಯಾವ ರೀತಿಯ ಪರಿಣಾಮ ಅಥವಾ ದುಷ್ಪರಿಣಾಮ, ಸಾಧಕ ಅಥವಾ ಬಾಧಕ ಆಗತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹೀಗಾಗಿ ನೋಡಲಿಕ್ಕೆ ಇದನ್ನು ಸುನೇತ್ರಾ ಪವಾರ್ ಆಗಲಿ ಅಥವಾ ಸುಪ್ರಿಯಾ ಸುಳೆ ಆಗಲಿ ಅಥವಾ ಶರದ್ ಪವಾರ್ ಆಗಲಿ ತೀರ್ಮಾನ ಮಾಡುವ ವಿಚಾರ ಅಂತ ಕಂಡರೂ ಕೂಡ ಅವ್ರ ಕುಟುಂಬದ ವಿಚಾರ. ಯಾಕಂದರೆ ಇದೊಂದು ಡೈನಾಸ್ಟಿಕ್ ಪಾರ್ಟಿ, ವಂಶ ಪಾರಂಪರ್ಯ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಪಾರ್ಟಿ. ಇದು ಪಾರ್ಟಿ ಅನ್ನೋಕ್ಕಿಂತ ಒಂದು ಅಂಗಡಿ,
ಶರದ್ ಪವಾರ್, ಅಜಿತ್ ಪವಾರ್ ಅವರ ಒಂದು ಅಂಗಡಿ. ಈ ಅಂಗಡಿ ಗಲ್ಲಾಪೆಟ್ಟಿಗೆ ಯಾರು ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಗಲ್ಲಾಪೆಟ್ಟಿಗೆಯನ್ನು ನಾವು ಜೊತೆಗೆ ಇಟ್ಕೋಬೇಕೋ ಬೇಡ ಅಂತ ತೀರ್ಮಾನ ಮಾಡಬೇಕಾದವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅಥವಾ ಗಲ್ಲಾಪೆಟ್ಟಿಗೆ ಮೇಲೆ ಕೂಡೋ ವ್ಯಕ್ತಿಯನ್ನು ನಾವು ಸೇರಿಸ್ಬೇಕೋ ಸೇರಿಸಬಾರ್ದು ಅನ್ನೋದನ್ನು ಅಗೇನ್ ಇಟ್ ಕಮ್ಸ್ ಟು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ನರೇಂದ್ರ ಮೋದಿ ಇಂಥ ವಿಷಯದಲ್ಲಿ ಭಾಳ ಅತ್ಯಂತ ತೂಕದ ಲೆಕ್ಕಾಚಾರ ಮಾಡ್ತಾರೆ. ನಾನು ಮಹಾರಾಷ್ಟ್ರದ ಚಾಣಕ್ಯ ಅಂತ ಶರದ್ ಪವಾರ್ ಏನು ಬೇಕಾದರೂ ಹೇಳ್ಕೋಬೋದು, ಆದರೆ ನಿಜವಾದ ಚಾಣಕ್ಯ ಮತ್ತು ಹೇಗೆ ನಡೆಯಬೇಕು ಅಂತ ನರೇಂದ್ರ ಮೋದಿ ಅವರ ಆಶಯ ಇದೆ, ಅದಕ್ಕೆ ತಕ್ಕನಾಗಿ ದಾರಿಯನ್ನು ಹುಡುಕಿಕೊಡೋದು ಅಮಿತ್ ಶಾ ಅವರೇ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅತ್ಯಂತ ಕುತೂಹಲಕರವಾದಂಥ, ಅತ್ಯಂತ ತಿರುವುಗಳಿಂದ ಕೂಡಿದಂಥ, ರೋಚಕವಾದಂಥ ವಿದ್ಯಮಾನಗಳು ಜರುಗಲಿದ್ದಾವೆ. ಒಂದೊಂದು ಪಲಕುಗಳನ್ನು ಕೂಡ, ಒಂದೊಂದು ಸಣ್ಣ ಸಣ್ಣ ಧಡಕಿಗಳನ್ನು ಕೂಡ ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.